ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗ ಚುನಾವಣೆ ಇನ್ನೇನು ಮಾಡಲೇಬೇಕು, ಸುಪ್ರೀಂ ಕೋರ್ಟು ಹೇಳಿರೋದ್ರಿಂದಾಗಿ ಹೆಂಗೂ GB ಆಗಿದೆ ಅಂತ ನೀವು ಚುನಾವಣೆ ಕಂಟೆಸ್ಟ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ವಲ್ಲ. ಅಲ್ಲ, ಈಗ ಇದನ್ನ ಕೆಲವರು ಹಿರಿಯ ನಾಗರಿಕರು ಹೈಕೋರ್ಟಲ್ಲಿ ಕೂಡ GBA ಆಕ್ಟ್ ಏನು ತಂದವ್ರೆ, ಇದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿ ಯಾರೂ ಹಸ್ತಕ್ಷೇಪ ಮಾಡಂಗಿಲ್ಲ. ಈಗ GBA ಮಾಡಿರೋದು GBA ಅಧ್ಯಕ್ಷ ಯಾರು? ಮುಖ್ಯಮಂತ್ರಿಗಳು. ಆಮೇಲೆ ಈ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು, ನಾವು ಶಾಸಕರು ಎಲ್ಲರೂ ಸೇರಿಸಿ ನೀವು GBA ಮೇಲೆ ನೀವು ಹೆಂಗೆ ಇವನ್ ಕಂಟ್ರೋಲ್ ಮಾಡ್ತೀರಿ? ಯಾಕಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕಂಟ್ರೋಲ್ ಮಾಡಂಗೇ ಇಲ್ಲ. ಇದನ್ನು ಕ್ವಶನ್ ಮಾಡವ್ರೆ. ಒಂದು ವೇಳೆ ಹೈಕೋರ್ಟ್ ಏನಾದರೂ ಹೌದು ಈ GBA ಕಾನೂನು ಇದಕ್ಕೆ ಅನ್ವಯ ಆಗಲ್ಲ ಅಂತಂದರೆ ಮತ್ತೆ ಬೇರೆ ಥರ ಆಗೋಗ್ತದೆ. ಈಗ ಮುಂಬೈಯಲ್ಲಿ ಡೆಲ್ಲಿಲಿ ಪ್ರಯೋಗ ಮಾಡಿ ಅವ್ರು ವಾಪಸ್ ಒಂದೇ ಪಾಲಿಕೆಗೆ ಬಂದಿದ್ದಾರೆ. ಅದೇ ಥರ ಸ್ಥಿತಿ ಬೆಂಗಳೂರಿಗೂ ಬರುತ್ತೆ ಅಂತ ಅನ್ಸುತ್ತಾ? ನಾವು ಅದಕ್ಕೆ ಯಾಕೆ ನಾವೀಗ ಅವ್ರು ಮೆಜಾರಿಟಿ ತೊಗೊಂಡು ಮಾಡವ್ರೆ, ಜನಗಳು ಕೆಲವರು GBA ಆಗಿದ್ದು ಒಳ್ಳೇದು ಅಡ್ಮಿನಿಸ್ಟ್ರೇಷನ್ ಅಂತಾರೆ. ನನ್ನ ಅನುಭವದಲ್ಲಿ ಇದು ಒಂದೇ ಟರ್ಮ್ ಫೇಲ್ ಆಗ್ತದೆ, 100% ಫೇಲ್ ಆಗ್ತದೆ. ಈಗ ನಾವು ಪೊಲಿಟಿಷಿಯನ್ಸ್ ಮೇಡಮ್ ಅವರೇ, ಈಗ ನಾನು ಇಲ್ಲಿ BJP ಮೇಯರು, ಕಾಂಗ್ರೆಸ್ ಸರ್ಕಾರ, ನನಗೆ ಗ್ರ್ಯಾಂಟ್ ಬೇಕು ಅಂದ್ರೆ ಎಲ್ಲಿ ಕೊಡ್ತಾರೆ? ಇರೋ MLA ಕೊಡ್ತಾ ಇಲ್ಲ ಅದ್ರ ಕಡೆಗೆ. ಈಕ್ವಲ್ ನೋಡ್ಬೇಕಲ್ವ ಬೆಂಗಳೂರನ್ನ? ಈಗ ಎಲ್ಲಿ ನೋಡಕ್ ಹೋಗ್ತಾರೆ? ಇಲ್ಲಿ BJP ಮೇಯರ್ ಅವನೇ, ಅವನಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಗ್ರ್ಯಾಂಟ್ ಕಡಿಮೆ ಕೊಡು ಅಂತ ಹೇಳ್ತಾರೆ. ಅಂದ್ರೆ ನೀವು ಬೆಂಗಳೂರನ್ನ ಒಂದೇ ತರ ಅಭಿವೃದ್ಧಿ ಹೆಂಗ್ ಮಾಡೋಕ್ಕಾಗ್ತದೆ? ಈಗ ನಾಳೆ BJP ಸರ್ಕಾರ ಬರ್ತದೆ ಅನ್ಕೊಂಡ್ರಿ, ನಾವು ಅದೇ ಅಲ್ಲ ಮಾಡೋದು. ಅವ್ನು ಕಾಂಗ್ರೆಸ್ ಮೇಯರ್ ಅವನೇ, ಅವ್ನು ಗ್ರ್ಯಾಂಟ್ ಕಟ್ ಮಾಡ್ರಿ ಅಂತೀವಿ. ಅಂದ್ರೆ ನಮ್ಮ ರಾಜಕೀಯ ತೆವಲಿಗೋಸ್ಕರ ಬೆಂಗಳೂರಿನ ಜನ ಅನುಭವಿಸ್ಬೇಕಾಗ್ತದೆ. ಇದು ಸಮಸ್ಯೆ ಇರುವಂಥದ್ದು. ಇದ್ರ ಜೊತೆಗೆ ಸರ್, ಈಗ ಪಾಲಿಕೆ ವಿಂಗಡಣೆ ಅಂದಾಗ ನೀವಾಗಲೇ ಉಲ್ಲೇಖ ಮಾಡಿದಾಗೆ ಆರ್ಥಿಕ ಅಸಮತೋಲನ ಬಂದರೆ ಜನ ಹೈರಾಣ ಆಗಲ್ವಾ? ಜನ ಬೀದಿಗೆ ಬರೋ ಸಿಚುವೇಶನ್ ಬರಲ್ಲ? ಅದು ಅನುಭವ ಆಗಲಿ, ಗೊತ್ತಾಗ್ತದೆ. ನಾವು ಅದನ್ನೇ ಹೇಳ್ತಾ ಇರೋದು ಅಸೆಂಬ್ಲಿಯಲ್ಲಿ. ಅದನ್ನೇ ಸ್ಪಷ್ಟವಾಗಿ ನಾನೇ ಹೇಳಿದ್ದೀನಿ, ಏನೇನು ಆಗ್ತದೆ, ಯಾವ ಥರ ಆಗ್ಬೋದು ಅಂತೇಳಿ ಪ್ರಾಕ್ಟಿಕಲ್ ಇದನ್ನು ಹೇಳಿದ್ವಿ. ಅವ್ರು ಏನಕ್ಕೆ ಅದೇ ಹೇಳಿದ್ನಲ್ಲ, ಮೆಜಾರಿಟಿ ಐತೆ, ವೋಟಿಂಗ್ ಹಾಕು, ಪಾಸ್ ಮಾಡ್ಕೊ, ಈ ಥರ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಸೊ ನಾವು ಕೋರ್ಟ್ಗೆ ಹೋಗೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಕೋರ್ಟಲ್ಲಿ ಇವಾಗ ನಮ್ಮ ಪರವಾಗಿ ನಮ್ದೇನೋ ಅಭಿಪ್ರಾಯ ಇತ್ತು ಅದ್ರ ಬಗ್ಗೆನೇ ಈಗ ಹೈಕೋರ್ಟಲ್ಲೂ ಕೂಡ ಐತೆ, ನಡೀತಾ ಐತೆ. ಅದು ಅಲ್ಲೇನ ಸುಪ್ರೀಂ ಕೋರ್ಟ್ ಹೇಳಿರೋದೇನು, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಹೈಕೋರ್ಟಲ್ಲಿ ಡಿಸಿಷನ್ ತಗೊಳ್ರಿ ಅಂತ. ಸುಪ್ರೀಂ ಕೋರ್ಟ್ ಹೇಳಿರೋದೇನು, ಇನ್ ಟೈಮ್ ನೀವು ಎಲೆಕ್ಷನ್ ನಡೆಸಬೇಕು. ಬಟ್ ಕಾನೂನು ಸಂಬಂಧಪಟ್ಟಂಗೆ ಹೈಕೋರ್ಟಲ್ಲಿ ಡಿಸಿಷನ್ ಕೊಡ್ತಾರೆ. ಇವರೇನಾದರೂ ಡಿಸಿಷನ್ GBA ವ್ಯತಿರಿಕ್ತವಾಗೈತೆ ಅಂತಂದರೆ ಆ ಕಾನೂನು ಅಡಿಯಲ್ಲಿ ಎಲೆಕ್ಷನ್ ನಡೆಯಲ್ಲ. ಇಷ್ಟು ದಿವಸ ಹೆಂಗಾಗಿತ್ತು ಅಂದರೆ ಎಲೆಕ್ಷನ್ನೇ 10 ವರ್ಷದಿಂದ ಇರಲಿಲ್ಲ, ಎಲ್ಲದಕ್ಕೂ MLAಗಳನ್ನೇ ಕೇಳಬೇಕಾಗಿತ್ತು, ಕಾರ್ಪೊರೇಟರ್ಗಳೇ ಇರಲಿಲ್ಲ. ಅವ್ರದ್ದೇ ಪ್ರಾಬಲ್ಯ ಜಾಸ್ತಿ ಇತ್ತು. ಈಗ ಕಾರ್ಪೊರೇಟರ್ಗಳು ಬರೋದ್ರಿಂದಾಗಿ MLAಗಳ ಪ್ರಾಬಲ್ಯ ಏನಾದರೂ ಕಡಿಮೆ ಆಗುತ್ತೆ? ಖಂಡಿತವಾಗೂ ಏನಿಲ್ಲ, ನಮ್ದು ಯಾವುದೋ ಪ್ರಾಬಲ್ಯ ಆಗಲ್ಲ. ಅದು ಯಾಕೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಅವ್ರದ್ದು ನಾವು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರದ್ದಾದಂಥ ಕಾರ್ಪೊರೇಟರ್ ಫಂಡ್ಸು ಮತ್ತು ಅವ್ರದ್ದೇ ಆದಂಥ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ನಾವು ಏನು ಮಾಡಿದ್ರು ನಿಲ್ಸೋಕ್ಕಾಗೋದಿಲ್ಲ. ನಮಗೇನಾಗಿಲ್ಲ, ಅವ್ರು ಇಲ್ಲದೆ ಇರೋದೇ ಸಮಸ್ಯೆಗೆ ನಮಗೆ. ಅಟ್ಲೀಸ್ಟ್ ಕಾರ್ಪೊರೇಟರ್ ಇದ್ದರೆ ಲೋಕಲಲ್ಲಿ ಏನು ಪ್ರಾಬ್ಲಮ್ ಐತೆ ನಮ್ಗೆ ಇಮಿಡಿಯೇಟ್ ಹೇಳ್ತಾನೆ. ಈಗ ಇಡೀ ಕ್ಷೇತ್ರದಲ್ಲಿ ಈಗ ZPTPನೂ ಇಲ್ಲ, ಗ್ರಾಮೀಣ ನಮ್ಗೆ ಅದೂ ಐತೆ, ನಗರಸಭೆ ಐತೆ, ಅದಕ್ಕೂ ಎಲೆಕ್ಷನ್ ಆಗಿಲ್ಲ. ಪ್ರತಿಯೊಂದು ಸೊಳ್ಳೆ ಕಚ್ಚಿದ್ರು ನಮ್ಗೆ ಫೋನ್ ಮಾಡ್ತಾರೆ, ಸೊಳ್ಳೆ ಜಾಸ್ತಿ ಆಗಿದೆ ಅಂತೇಳಿ. ಸ್ಥಳೀಯರು ಇದ್ರೆ ಏನಾಗ್ತದೆ, ಸ್ಥಳೀಯ ಜನಪ್ರತಿನಿಧಿಗಳು ಅದನ್ನು ಅಟೆಂಡ್ ಮಾಡ್ತಾರೆ, ಮೇಜರ್ ನಮ್ಮ ಗಮನಕ್ಕೆ ತರ್ತಾರೆ. ಇದರಿಂದ ಜನಗಳಿಗೆ ತೊಂದರೆನೇ ಹೊರತು ನಮಗೇನು ಅದರಿಂದ ತೊಂದರೆ ಏನಿಲ್ಲ.